ನಮ್ಮಲ್ಲಿ ಹಳ್ಳಿಲಿ ಹೇಳ್ತಾರೆ, ಎಂಥದ್ದು ಊಟ ಮಾಡ್ತಾನೆ ಅಂಥದ್ದು ಮಾತಾಡ್ತಾನೆ. ಆಮೇಲೆ ಯಾರು ದುಡಿದಿರ್ತಾರೋ ಆ ದುಡಿಮೆಯಲ್ಲಿ ಮಾಡಿರುವಂಥ ಆಹಾರ ಅವನಿಗೆ ಭಾಳಷ್ಟು ರುಚಿಸ್ತದೆ. ಆಕೆ ಮಾಡುವಾಗ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ರೊಟ್ಟಿ ಮಾಡ್ತಿದ್ಲು. ಆ ಭಾವದಲ್ಲಿ ಮಾಡುವಾಗ ಆ ಊಟದಲ್ಲೂ ಸಹಿತ ಒಂದು ಸಾತ್ವಿಕ ಶಕ್ತಿ ಬರುತ್ತೆ. ಪ್ರಕೃತಿ ಮಾನವ ಹುಟ್ಟೋದಕ್ಕಿಂತ ಮೊದಲೇ ನೀರನ್ನು, ಅನ್ನವನ್ನು, ಗಾಳಿಯನ್ನು ಹುಟ್ಟಿಸಿ ಕಳಿಸ್ಬಿಟ್ಟಿದ್ದಾನೆ. ಒಂದು 50 ವರ್ಷದಿಂದ ನೀರು ಮಾರ್ತಾರೆ ಅಂತ ಯಾರೋ ಕಾಲಜ್ಞಾನದ ಹೇಳೋರು ನಕ್ಕಿದ್ರು. ಎಲ್ಲರೂ ಈಗ ನಮ್ಮ ವಯಸ್ಸಲ್ಲೂ ನಾವು ನಕ್ಕಿದ್ದೆ. ಈಗ ನೀರು ಪ್ರಾವಿಷನ್ ಸ್ಟೋರಲ್ಲೇ ಮಾರಕ್ಕೆ ಶುರು ಮಾಡಿದ್ದಾರೆ. ಮಾರಕಾರು ಸಿಗುತ್ತಲ್ಲ, ಅದು ಇದು ದೊಡ್ಡ ಪುಣ್ಯ. ಅದು ಪುಣ್ಯ. ನೈಸರ್ಗಿಕ ಅಲ್ಲ, ಅಂದ್ರೆ ಪ್ರಾಕೃತಿಕ ಅಲ್ಲ ಅದು ನೀರು. ಆದರೆ ಅವನಿಗೆ ಇನ್ನೊಂದು ಮಾರಕ ರೋಗ ಬರದೇ ಇರುವಂತೆ ಮಾಡಿದೆ ಅಂತ ಹೇಳ್ಬೋದು. ಈಗ ಬಾವಿಗಳೆಲ್ಲ ಕಲುಷಿತ ಆಗಿ ಹೋಗ್ಬಿಟ್ಟವೆ. ಅವನು ವರ್ಷಕ್ಕೆ ಬೇಕಾಗುವಷ್ಟು ನೀರು ಸಂಗ್ರಹ ಮಾಡ್ಕೋಬೋದು, ಮಳೆ ನೀರನ್ನು. ಆ ಮಳೆ ನೀರಿನಲ್ಲೂ ಫ್ಯಾಕ್ಟ್ರಿಯ ಮತ್ತು ಗಾಡಿಯ ಕಾರ್ಬನ್ ಹೋಗ್ತದೆ. ಅಂದ್ರೆ ಅದು 8 ಪದರ ಬಟ್ಟೆನಲ್ಲಿ ಸೋಸ್ಬೇಕು, ಕಾಟನ್ ಬಟ್ಟೆನಲ್ಲಿ. ಕಹಿ ಮತ್ತು ಒಗರು ಕಡಿಮೆ ತಿನ್ನೋದು, ಯಾರು ತಿನ್ನಲ್ಲ, ಭಾಳ ಕಡಿಮೆ. ಒಗರು ಅಂದ್ರೆ ಏನು ಅಂತಾರೆ, ಕಹಿ ಅಂದರೆ ಹಾಗಲಕಾಯಿ, ಮೆಕ್ಕೆಕಾಯಿ, ಇವೇನು ಕಹಿ ಕಹಿ ಮೆಂತ್ಯ ಕಾಳಿನ ಚಟ್ನಿ ಇವನು ತಿನ್ನಲ್ಲ. ಕಹಿಯೂ ಬೇಕು ದೇಹಕ್ಕೆ, ಒಗರೂ ಬೇಕು. ಲಾಲಾರಸ ಉತ್ಪತ್ತಿ ಆಗೋಕೆ ಒಗರು ಬೇಕು. ಬಾಳೆಹಣ್ಣಿನ ಸಿಪ್ಪೆ ತಿನ್ನಲ್ಲ. ಒಂದು ಹೇಳಿದ್ದನ್ನು ನೆನಪು ಮಾಡ್ತೀನಿ ಒಂದೇ ನಿಮಿಷದಲ್ಲಿ. ಒಬ್ಬರು ಒಂದು ಮನೇಲಿ ಊಟ ಮಾಡಿದ್ರಂತೆ. ಊಟ ಮಾಡಿದ ಮೇಲೆ ಅವ್ರು ಭಾಳ ಸಾತ್ವಿಕರಂತೆ. ಅವ್ರು ಊಟ ಮಾಡಿ ಹೊರಗೆ ಹೋದ ಮೇಲೆ ಅವರ ಭಾವದಲ್ಲಿ ಅಲ್ಲಿ ಯಾವುದೋ ಒಂದು ಜೊತೆ ಚಪ್ಪಲಿ ಇತ್ತಂತೆ, ಅದನ್ನು ಹಾಕ್ಕೊಂಡು ಅಲ್ಲಿ ಒಂದು ಕುದುರೆ ಇತ್ತಂತೆ, ಹತ್ಕೊಂಡು ಹೋಗ್ಬಿಟ್ರಂತೆ. ಅಲ್ಲಿರೋರು ಹೇಳಿದ್ರಂತ, ಏನು ನೀವು ಕುದುರೆ ಹತ್ಕೊಂಡ್ಬಂದಿರಿ, ಇವು ಪಾದರಕ್ಷೆ ಬೇರೆದವ್ರದ್ದು ಅಂದ ಕೂಡ ಅವಾಗ ಅವ್ರಿಗೆ ಅರಿವಿ ಬಂತಂತೇಳಿ, ನಾನು ಯಾವುದನ್ನು ಬಯಸ್ದೆ, ನಾವು ಹಿಂಗೆ ಯಾಕೆ ಮಾಡಿದೆ ಅಂತ ಹೇಳಿ ಅವ್ರ ಮನೆಗೆ ಬಂದು ಅದನ್ನು ಸಂಶೋಧನೆ ಮಾಡಿದ್ರೆ ಗೊತ್ತಾಯ್ತಂತೆ, ಅವರು ಅಡುಗೆ ಮಾಡಿಕೊಟ್ಟಿದ್ದು ಕದ್ದು ತಂದದ್ದಂತೆ. ಅದನ್ನು ತಿಂದಾಗ ಹಿಂಗೆ ಬರುತ್ತೆ ಅಂತ. ನಮ್ಮಲ್ಲಿ ಹಳ್ಳಿಲಿ ಹೇಳ್ತಾರೆ, ಎಂಥದ್ದು ಊಟ ಮಾಡ್ತಾನೆ ಅಂಥದ್ದು ಮಾತಾಡ್ತಾನೆ, ಎಂಥದ್ದು ತಿಂತಾನೆ ಹಂಗೆ ಮಾತಾಡ್ತಾನೆ ಅಂತಂದ್ರೆ ಅರ್ಥ, ದುಡಿದು ತಿಂತಿದ್ದ ಅಂದ್ರೆ ಅವನಿಗಿರೋ ಧೈರ್ಯವೇ ಬೇರೆ. ಆಮೇಲೆ ಯಾರು ದುಡಿದಿರ್ತಾರೋ ಆ ದುಡಿಮೆಯಲ್ಲಿ ಮಾಡಿರುವಂಥ ಆಹಾರ ಅವನಿಗೆ ಭಾಳಷ್ಟು ರುಚಿಸ್ತದೆ. ನೀವು ಪದೇ ಪದೇ ಹೋಟ್ಲಿಗೆ ಹೋಗ್ರಿ, 3 ದಿನ ಆದಮೇಲೆ ಅದು ಹೋಟೆಲ್ ನಿಮಗೆ ಬೇಸರ ಆಗ್ತದೆ. ತಾಯಿ ಮಾಡ್ತಾಳಂದ್ರೆ ಅದರಲ್ಲಿ ಒಂದು ಭಾವ ಇರ್ತದೆ. ಹೌದು. ನಮ್ಮ ತಾಯಿ ಅಕ್ಕಿಗೆ ಎಲ್ಲರೂ ಅನ್ನಪೂರ್ಣೇಶ್ವರಿನೇ ಅಂತಿದ್ರು. ಇವರೆಲ್ಲ ಬಂದಾಗ ಹೇಳಿದ್ರಾಗ ಅವ್ರಿಗೆ ದೀಕ್ಷೆ ಕೊಟ್ಟಂಥ ಸ್ವಾಮೀಜಿ ಹೇಳಿದ್ರಂತ, ನೀವು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಹೇಳಂತೀರಿ, ನಾವು ಯಾವಾಗ ಹೇಳೋಣ, ನಮಗೆ ಪುರುಸತ್ತಿಲ್ಲ ಅಂದರೆ ರೊಟ್ಟಿ ಮಾಡೋವರೆಗೂ ಮುಗಿಯೋವರೆಗೂ ಹೇಳ್ರಿ ಅಂತ. ಆಕೆ ಮಾಡುವಾಗ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ರೊಟ್ಟಿ ಮಾಡ್ತಿದ್ಲು. ಆ ಭಾವದಲ್ಲಿ ಮಾಡುವಾಗ ಆ ಊಟದಲ್ಲೂ ಸಹಿತ ಒಂದು ಸಾತ್ವಿಕ ಶಕ್ತಿ ಬರುತ್ತೆ ಅಂತ. ಈ ಕಿರ್ಚಾಡ್ಕೊಂಡು ಬೈದಾಡ್ಕೊಂಡು ನಿಂತ್ಕೊಂಡು ಅಯ್ಯೋ ಇದನ್ನು ಕುಚ್ಚಿಡಬೇಕು ಅಂತಂದ್ರೆ ಆ ಭಾವ ಬರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಅದನ್ನು ಸ್ವಲ್ಪ ವೈಜ್ಞಾನಿಕವಾಗಿಯೂ ನಾವು ವಿಶ್ಲೇಷಣೆ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ನಂದು ಅಭಿಪ್ರಾಯ. ಅದಕ್ಕೆ ಹೀಗಾಗಿ ನಮ್ಮ ದೇಶೀಯ ಆಹಾರ ಪದ್ಧತಿ ಏನಿದೆಯಲ್ವಾ, ನಾವು ಅನ್ನ ಬ್ರಹ್ಮ ಅಂತ ಹೇಳಿದ್ದೀವಿ, ಬೇರೆ ದೇಶದಾಗೆಲ್ಲ ಹೇಳಲ್ಲ, ಅನ್ನಪೂರ್ಣೇಶ್ವರಿ ಅಂತ ಹೇಳಿದ್ದೀವಿ. ಹೌದು ಅಲ್ವಾ? ಅನ್ನಪೂರ್ಣೇಶ್ವರಿ ಅಂತ ಸರ್ವಜ್ಞನೂ ವಚನದಲ್ಲಿ ಬರ್ದಾನೆ. ಅನ್ನ ಇಲ್ಲ ಅಂತಂದ್ರೆ ಅನ್ನಗಳು ಯಾರೂ ಉಳಿದೇ ಇಲ್ಲ ಅಂತ, ಅನ್ನಾದಿಗಳು ಈ ದೇಶದಲ್ಲಿ ಉಳಿಯಲ್ಲ ಅಂಥೇಳಿ. ಅನ್ನಕ್ಕೆ ಅಷ್ಟು ಮಹತ್ವ ಇದೆ. ಇವತ್ತು ಅದ್ರ ಮಹತ್ವವನ್ನು ಕಳ್ಕೊಂಡಿದೆ. ನಿಂತು ತಿನ್ನೋದು, ಬೂಟ್ ಹಾಕ್ಕೊಂಡು ತಿನ್ನೋದು, ಚೆಲ್ಲಾಡಿ ತಿನ್ನೋದು, ಅರ್ಧ ಚೆಲ್ಲಿದ್ರೇ ಅವ್ನು ಭಾಳ ಸುಧಾರಿಸಿದವನು ಅಂತ ಅನ್ನೋ ಥರ ಆಗಿಬಿಟ್ಟಿದೆ. 100 ಜನ ಅನ್ನ ಇಲ್ಲದೆ ಸಾಯುವಾಗ ನಾವು ಅನ್ನವನ್ನು ಚೆಲ್ತೀವಿ. ಆದರೆ ಅನ್ನವನ್ನು ತಯಾರು ಮಾಡುವಾಗಲೂ ಕೂಡ ಅಷ್ಟೇ ಸಾತ್ವಿಕ ಭಾವದಿಂದ ಮಾಡಿದ್ರೆ ನಮ್ಮ ದೇಶದಲ್ಲಿ ಅನ್ನದಿಂದ ಆರೋಗ್ಯ ಚೆನ್ನಾಗಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಈಗ ನಮಗೆ ಬಹಳ ನೀವು 3-3.5 ಲೀಟ್ರು 4 ಲೀಟ್ರು, ಕೆಲವರು ಹೇಳ್ತಾರೆ 5 ಲೀಟ್ರು ನೀರು ಬಹಳ ಮುಖ್ಯ ದೇಹಕ್ಕೆ. ಯಾಕಂದರೆ 75% ಭೂಮಿಯಲ್ಲೂ ನೀರು, ದೇಹದಲ್ಲೂ ನೀರು. ಆರೋಗ್ಯಕ್ಕೆ ನೀರು ಬಹಳ ಮುಖ್ಯ ಅಂತ ಹೇಳ್ತಾರೆ. ಈಗ ಈ ನೀರಿನಿಂದ ಆರೋಗ್ಯ ಮತ್ತು ಅನಾರೋಗ್ಯ ಅದನ್ನು ಹೇಗೆ ನೀವು ಈಗ ಗಾಳಿಯ ನಂತರ ಇರುವ ಸ್ಥಾನ ನೀರಿಗೆ. ಗಾಳಿ ಇಲ್ಲ ಅಂದರೆ ಅವನು ಒಂದು 60 ಸೆಕೆಂಡ್ 70 ಸೆಕೆಂಡ್ ಮುಗೀತು ಕತೆ. ಗಾಳಿ ಇಲ್ಲ, ನೀರಿಲ್ಲ ಅಂತಂದ್ರೂ ಒಂದು 3-4 ದಿವಸ ಅವನು ಇರ್ಬೋದು, 5-6 ದಿವಸ ಕಷ್ಟಪಟ್ಟರೆ. ಆಮೇಲೆ ನೀರಿಲ್ಲ ಅಂದರೂ ನಡೆಯಲ್ಲ. ಪ್ರಕೃತಿ ಮಾನವ ಹುಟ್ಟೋದಕ್ಕಿಂತ ಮೊದಲೇ ನೀರನ್ನು, ಅನ್ನವನ್ನು, ಗಾಳಿಯನ್ನು ಹುಟ್ಟಿಸಿ ಕಳಿಸ್ಬಿಟ್ಟಿದ್ದಾನೆ.
ಒಂದು 50 ವರ್ಷದಿಂದ ನೀರು ಮಾರ್ತಾರೆ ಅಂತ ಯಾರೋ ಕಾಲಜ್ಞಾನದ ಹೇಳೋರು ನಕ್ಕಿದ್ರು. ಎಲ್ಲರೂ ಈಗ ನಮ್ಮ ವಯಸ್ಸಲ್ಲೂ ನಾವು ನಕ್ಕಿದ್ದೇವೆ. ನಕ್ಕಿದ್ದಿದೆ. ಈಗ ನೀರು ಪ್ರಾವಿಷನ್ ಸ್ಟೋರಲ್ಲೇ ಮಾರಕ್ಕೆ ಶುರು ಮಾಡಿದ್ದಾರೆ. ಮಾರಕಾರು ಸಿಗುತ್ತಲ್ಲ, ಅದು ಇದು ದೊಡ್ಡ ಪುಣ್ಯ. ಅದು ಪುಣ್ಯ. ಅದಕ್ಕೆ ಆಯುರ್ವೇದಾಚಾರ್ಯ ಹೇಳ್ತಾರೆ, ನೀರನ್ನು ತಿನ್ಬೇಕಂತೆ, ಆಹಾರವನ್ನು ಕುಡಿಬೇಕಂತೆ. ಹಿಂಗೆ ಘಟಘಟ ಕುಡಿದು ಬಿಡೋದಲ್ಲ, ನೀರನ್ನು ಬಾಯೊಳಗೆ ಹಾಕ್ಕೊಂಡು ಪ್ರತಿ ಸಾರಿ ಗುಟಕನ್ನು ಯಾರು ಮುಕ್ಕಳಿಸ್ಕೊಳ್ತಾರೋ ಅವ್ರಿಗೆ ಶುಗರ್ ಬರೋದೇ ಇಲ್ವಂತೆ. ಕರಳಿಗೆ ಇನ್ಸುಲಿನ್ ಕೊರತೆ ಆಗಿದೆ, ಇನ್ಸುಲಿನ್ ಇಲ್ಲಿ ಉತ್ಪಾದನೆ ಆಗ್ತದೆ, ಅದನ್ನು ಪ್ರತಿ ಸಾರಿ ಮುಕ್ಕಳಿಸ್ಬೇಕು, ಮುಕ್ಕಳಿಸಿಯೇ ಕುಡಿಬೇಕು ಅಂತ. ನೀರನ್ನು ತಿನ್ನಬೇಕು ಅಂದ್ರೆ ಅದರ ಅರ್ಥ ಅದನ್ನು ದಿಢೀರಂದು ನುಂಗಿ ಬಿಡಬಾರ್ದು ಅಂತ ಅವ್ರು ಹೇಳೋ ರೀತಿಯಲ್ಲಿ. ಘಟ 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 ಕುಡಿಬಾರ್ದು ಅಂತ. ನೀರಿಲ್ಲದೆ ಜೀವನ ನಡೆಯೋದಿಲ್ಲ, ಬರೀ ನೀರಿನ ಮೇಲೂ ಜೀವನ ನಡೆಯೋದಿಲ್ಲ. ಆಹಾರ ಇಲ್ಲದೆ ಬರೀ ನೀರಿನ ಮೇಲೂ ನಡೆಯೋದಿಲ್ಲ, ನೀರಿಲ್ಲದೇನೂ ಜೀವನ ನಡೆಯೋದಿಲ್ಲ. ಅದರ ನೀರನ್ನು ಈಗ ನೀವು ಚಿಕ್ಕವರಿರುವಾಗ, ನಾವು ಚಿಕ್ಕವರಿರುವಾಗ ನೋಡ್ರಿ, ಕಾಲುವೆಯಲ್ಲಿ ಹರಿದ್ರು ಕುಡಿತಿದ್ವಿ, ಹಳ್ಳದಲ್ಲಿದ್ದರೂ ಕುಡಿತಿದ್ವಿ, ಹೀಗೆ ಮುಗಿದು ವರತೆನಲ್ಲಿ ಕುಡಿತಿದ್ವಿ, ಯಾವುದೋ ಬಾವಿನಲ್ಲಿ ಕುಡಿತಿದ್ವಿ, ಹಳ್ಳದಲ್ಲಿ ಕುಡಿತಿದ್ವಿ, ಹೊಳೆಯಲ್ಲಿ ಕುಡಿತಿದ್ವಿ, ಜರಿಯಲ್ಲಿ ಕುಡಿತಿದ್ವಿ. ಅದೆಲ್ಲ ಭಯ ಆಗಿಬಿಟ್ಟಿದೆ ಈಗ ವಾತಾವರಣದಲ್ಲಿ. ಅದಕ್ಕೆ ಒಂದು ರೀಡಿಂಗ್ ಮಾಡಿದ್ದಾರೆ, ಏನೋ ಒಂದು ಮಾಡಿದ್ದಾರೆ, ಅದಕ್ಕೊಂದು ನೀರು ಪರೀಕ್ಷೆ ಮಾಡೋದು ಮಾಡಿದ್ದಾರೆ. ಹೀಗಾಗಿ ಫಿಲ್ಟರ್ ಬಂದಾವೆ, ಆಮೇಲೆ ಶುದ್ಧೀಕರಣ ಘಟಕ ಬಂದಾವೆ. ಇದೆಲ್ಲ ಯಾಕಾಗಾಗಿತ್ತು ಅಂದರೆ, ಹರಿದು ಬರುವಂಥ ನೀರಿನ ಜರಿಯ ಜೊತೆಗೆ ಪ್ಲಾಸ್ಟಿಕ್ಕು, ಯೂರಿಯಾ, DAP, ಎಂಡೋಸಲ್ಫಾನ್ ಎಲ್ಲ ಬಂದು ನೀರಿನಲ್ಲಿ ಅದು ಸೇರಿಕೊಂಡಿದೆ. ವೈಜ್ಞಾನಿಕವಾಗಿ ಇವತ್ತು ಅದನ್ನು ಕಂಡುಹಿಡಿಯೋಕ್ಕಾಗದೆ ಹೋದರೆ ಮಾನವರಿಗೆ ಭಾಳ ತೊಂದರೆ ಆಗ್ತಿತ್ತು. ಹೌದು. ಆದರೂ ಆ ನೀರು ನೈಸರ್ಗಿಕ ಅಲ್ಲ. ನೈಸರ್ಗಿಕ ಅಲ್ಲ ಅಂದರೆ ಪ್ರಾಕೃತಿಕ ಅಲ್ಲ ಅದು ನೀರು. ಆದರೆ ಅವನಿಗೆ ಇನ್ನೊಂದು ಮಾರಕ ರೋಗ ಬರದೇ ಇರುವಂತೆ ಮಾಡಿದೆ ಅಂತ ಹೇಳ್ಬೋದು. ಈಗ ಬಾವಿಗಳೆಲ್ಲ ಕಲುಷಿತ ಆಗಿ ಹೋಗ್ಬಿಟ್ಟವೆ. ಹೌದು. ನೀವು ನೀರನ್ನು ಶುದ್ಧೀಕರಣ ಮಾಡಬೇಕಾದ್ರೆ, ಈಗ ನೀವು ಹೇಳಿದ್ರಿ ನೀರು ಭಾಳ ಮುಖ್ಯ. ಹೌದು, ನೀರು ಬೇಕೇ ಬೇಕು, ನೀರಿಲ್ಲದೆ ನಡೆಯೋದಿಲ್ಲ. 2.5 ಲೀಟರ್ 3 ಲೀಟರ್ ಕುಡಿತಾರೆ, ಕೆಲವರು 4ವರೆಗೂ ಕುಡಿತಾರೆ, ಕೆಲವರು 5 ಕುಡಿತಾರೆ, ಕೆಲವರು ಕಡಿಮೆನೂ ಕುಡಿತಾರೆ. ನಾನು ಸ್ಟಡಿ ಮಾಡಿದಂಗೆ ತರುಣಿಯರು ನೀರೇ ಕುಡಿಯಲ್ಲ ಈಗ, ಭಾಳ ಕಡಿಮೆ, ಬೇರೆ ಕುಡಿತಾರೆ. ಹೀಗಾಗಿ ಯಾಕೆ ಕುಡಿಯಲ್ಲ ಅಂದ್ರೆ ಅವರು ವೇಷಭೂಷಣಗಳ ಹಂಗದ, ಹೊರಗಡೆ ಓಡಾಡುವಾಗ ಎಲ್ಲಿ ಬೇಕಾದಲ್ಲಿ ಮೂತ್ರಕ್ಕೆ ಹೋಗಕ್ಕೆ ಬರ್ತದೆ, ಕಂಟ್ರೋಲ್ ಮಾಡ್ತಾರೆ ಅಂತ ನಾನು ಕಂಡುಹಿಡಿದಿದ್ದೀನಿ. ಕರೆಕ್ಟ್. ಅದರಿಂದನೇ ಅವರಿಗೆ ಆರೋಗ್ಯದಲ್ಲಿ, ಪಚನದಲ್ಲಿ, ಕಿಡ್ನಿನಲ್ಲಿ ಅದು ತೊಂದರೆ ಆಗ್ತಾ ಇದೆ. ಮತ್ತು ನೀರನ್ನು ಕೃತಕವಾಗಿ ಅದಕ್ಕೆ ಏನೇನೋ ಸೇರಿಸ್ತಾ ಇರೋದ್ರಿಂದನೂ ತೊಂದರೆ ಆಗಿದೆ. ನಮ್ಮ ಮನೆಯಲ್ಲಿ ನೋಡ್ರಿ, ಮಳೆ ನೀರೇ ಎಷ್ಟು ಸಂಗ್ರಹ ಇದೆ. ನಾವು ಮಳೆ ನೀರನ್ನೇ ಇಲ್ಲಿ ಶುದ್ಧೀಕರಣ ಮಾಡ್ತೀವಿ. ಶುದ್ಧೀಕರಣ ಮಾಡಬೇಕಾದ್ರೆ ಅದಕ್ಕೆ ಘಟಕವೇ ಬೇಕಾಗಿಲ್ಲ. ನನ್ನ ಪ್ರಕಾರ ಘಟಕ ಬೇಕಾಗಿಲ್ಲ ಅದಕ್ಕೆ. ಈ ಮನೆ ಮೇಲ್ಗಡೆ ಒಂದು ಈ ಕಾಟ್ ಥರ ಒಂದು ರೆಡಿ ಮಾಡೋದು, ಮಲಗೋ ಕಾಟ್ ಥರ ರೆಡಿ ಮಾಡೋದು. ಅದ್ರ ಮಧ್ಯದಲ್ಲಿ ಏನಿರಬಾರ್ದು, ಅದಕ್ಕೊಂದು ಸ್ಟೀಲಿಂದ ಹಿಂಗೆ ಈ ಛತ್ರಿ ಥರ ಒಂದು ಹಾಕಿಸ್ಬೋದು. ಇಲ್ಲ ಅಂದರೆ ಒಂದು ದೋತಿಯನ್ನು ಕಟ್ಟಿಬಿಟ್ರೆ ಸಾಕು, ಅದ್ರ ಸೆಂಟ್ರಿಗೆ ನೀರು ಬಂದುಬಿಡ್ತದೆ, ಅಂತರಲ್ಲೇ ಬರ್ತದೆ. ಅವನು ವರ್ಷಕ್ಕೆ ಬೇಕಾಗುವಷ್ಟು ನೀರು ಸಂಗ್ರಹ ಮಾಡ್ಕೋಬೋದು ಮಳೆ ನೀರನ್ನು. ಆ ಮಳೆ ನೀರಿನಲ್ಲೂ ಫ್ಯಾಕ್ಟ್ರಿಯ ಮತ್ತು ಗಾಡಿಯ ಕಾರ್ಬನ್ ಹೋಗ್ತದೆ ಅಂದ್ರೆ ಅದು 8 ಪದರ ಬಟ್ಟೆನಲ್ಲಿ ಸೋಸ್ಬೇಕು, ಕಾಟನ್ ಬಟ್ಟೆನಲ್ಲಿ. ಆ ನೀರನ್ನು ಸೋಸಿ ಅವನು ವರ್ಷಕ್ಕೆ ಬೇಕಾಗುವಷ್ಟು ನೀರು ಸಂಗ್ರಹ ಮಾಡ್ಕೋಬೋದು ಮಳೆ ನೀರನ್ನು. ಆ ಮಳೆ ನೀರಿನಲ್ಲೂ ಫ್ಯಾಕ್ಟ್ರಿಯ ಮತ್ತು ಗಾಡಿಯ ಕಾರ್ಬನ್ ಹೋಗ್ತದೆ ಅಂದ್ರೆ ಅದು 8 ಪದರ ಬಟ್ಟೆನಲ್ಲಿ ಸೋಸ್ಬೇಕು, ಕಾಟನ್ ಬಟ್ಟೆನಲ್ಲಿ. ಯಂತ್ರವನ್ನು ಇಟ್ಟು ಚೆಕ್ ಮಾಡಿರಿ, ಅದನ್ನು ತೆಗೆದುಬಿಟ್ಟು ಗೋವಿನ ಸಗಣಿಯಿಂದ ಬಂದಿರುವಂಥ ಭಸ್ಮವನ್ನು ಅದಕ್ಕೆ ಹಾಕಿದ ಮೇಲೆ ನೋಡಿ ನೀವು, ಆವಾಗಲೇ ರೀಡಿಂಗ್ ಬದಲಾಗಿ ತೋರಿಸ್ತದೆ. ಅದು ಕುಡಿಲಿಕ್ಕೆ ಯೋಗ್ಯವಾದ ನೀರನ್ನು ತೋರಿಸ್ತದೆ. ಅಥವಾ ತುಳಸಿ ದಳ ಹಾಕಿ ನೋಡ್ರಿ, ಅವಾಗಲೇ ಅದು ತೋರಿಸ್ತದೆ. ವಿದಿನ್ ಸ್ವಲ್ಪ ಸಮಯದಾಗ ತೋರಿಸ್ತದೆ ಅದು ಕುಡಿಲಿಕ್ಕೆ ಯೋಗ್ಯವಾಗಿರೋದು ಅಂತ ರೀಡಿಂಗ್ ತೋರಿಸ್ತದೆ. ಅದು ಈಗ ಹೊರಗಡೆ ಇರೋ ನೀರಿಗಿಂತನೂ ಚೆನ್ನಾಗಿ ಅದು ನೀರು ಮಾಡ್ತದೆ. ಮಳೆ ನೀರು ಮಾಡ್ಬೋದು, ಇಲ್ಲ ಡ್ಯಾಮ್ನಿಂದ ಬರುವ ನೀರನ್ನು ಶುದ್ಧೀಕರಣ ಮಾಡ್ಕೋಬೋದು. ಶುದ್ಧೀಕರಣ ಮಾಡಲಿಕ್ಕೆ ಜಪಾನ್ದೇ ಘಟಕ ಬೇಕು, ಇನ್ನೊಂದೇ ಬೇಕಂತ ಏನಿಲ್ಲ. ನೀವು 8 ಪದರು ಶುದ್ಧ ಕಾಟನ್ ಬಟ್ಟೆಯಲ್ಲಿ ಸೋಸಿದ ಮೇಲೆ ನೀವು ಗೋವಿನ ಸಗಣಿಯಿಂದ ಭಸ್ಮ ಮಾಡಿರೋದೇನಿರುತ್ತಲ್ಲ, ಅಥವಾ ಹೋಮದ ಬೂದಿ ಹಾಕಿದ್ರೆ ಅದು ಇಮಿಡಿಯೇಟ್ ಶುದ್ಧಿ ಆಗ್ತದೆ. ನನ್ನ ಪ್ರಕಾರ ಅಲ್ಲ, ಭಾಳಷ್ಟು ಜನ ಇದನ್ನು ತಜ್ಞರು ತೋರಿಸಿದ್ದಾರೆ. ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ, ಇಲ್ಲೇ ಮೊನ್ನೆ ಬಂದಾಗ ನಿಮ್ಗೆ ತೋರಿಸಿದ್ದೆ. ಹೌದು, ಆಗಿದೆ. ತುಳಸಿ ದಳ ಹಾಕ್ಬೋದು, ನೆಲ್ಲಿಕಾಯಿಯ ಕಟ್ಟಿಗೆಯನ್ನು ನೀರಿನಲ್ಲಿ ಇಡ್ಬೋದು, ನೀರು ಶುದ್ಧೀಕರಣ ಆಗ್ತದೆ. ನೆಲ್ಲಿ ಗಿಡದ ಕಟ್ಟಿಗೆ ಇಟ್ಟರೆ ಅದು ನೀರನ್ನು ಶುದ್ಧೀಕರಣ ಮಾಡ್ತದೆ. ಅದನ್ನೆಲ್ಲ ನಾವು ಮಾಡಿದ್ದೀವಿ ಇಲ್ಲಿ ಸಾಕಷ್ಟು ಕಡೆ. ಹೀಗಾಗಿ ನೀರು ಭಾಳಷ್ಟು ಅದು ಹೆಂಗೆ ಬಂದಿದೆ ಅಂದರೂ, ನಾ ಜೋಕ್ ಹೇಳಿದೆ, ನೀ ಇರು
ಅಲ್ಲಿ ಅದೇ ನೀರು. ಅವ ಇರ್ಬೇಕಾದ್ರೆ ನೀರಿದ್ದರೆ ಇರ್ತಾನೆ. ನೀರು ಅಲ್ಲಿ ಹೋಗಿ ನೀರಿದ್ದರೆ ಇರ್ತಾನೆ ಅಂತ. ಇರ್ಲಿಕ್ಕೆ ಆಗಲ್ಲ ಅಂತ. ಹಾಗೆ ನಾನು ಒಂಥರ ಅದನ್ನು ಆ ಶಬ್ದವನ್ನು ಹೇಳಿದೆ. ನೀರು ಅಂತ ಯಾಕೆ ಬಂದಿದೆ ಶಬ್ದ ಅಂದರೆ, ನೀ ಇರಬೇಕಾದ್ರೆ ಅಲ್ಲಿ ನೀರು ಇರಬೇಕು ಅಂತ. ಇಲ್ಲ ನೀರಿಲ್ಲ ಅಂದರೆ ಇರಲ್ಲ. ನಾಗರಿಕತೆ ಬೆಳೆದಿದ್ದೇ ನೀರಿನ ಪಕ್ಕದಲ್ಲಿ. ಇತ್ತೀಚೆಗೆ ಬೇರೆ ಬೇರೆ ಕಡೆ ಬೆಳ್ಕೊಂಡಿದೆ. ನೀರಿನ ವ್ಯವಸ್ಥೆ ಮಾಡಿದರೆ ನೀರು ಬಹಳ ಮುಖ್ಯವಾಗಿರೋದು, ಅಮೃತ ಸಮಾನವಾಗಿರೋದು. ಏನ್ರಿ, ಭೂಮಿಯಲ್ಲಿ 3 ಅಮೃತ ಅದಾವೆ: ನೀರು, ಅನ್ನ, ಸುಭಾಷಿತ. ಇವು 3 ಅಮೃತ ಭೂಮಿಯ ಮೇಲೆ ಇರೋದು. ಇವು 3: ನೀರು, ಅನ್ನ, ಸುಭಾಷಿತ. ಇವು ಅಮೃತ ಭೂಮಿ ಮೇಲೆ ಅಂತ ಹೇಳಿದ್ದಾರೆ ಬಲ್ಲವರು. ಇಷ್ಟು ಆ ನೀರಿಗೆ ಸಂಬಂಧಪಟ್ಟಂತೆ ಹೇಳ್ಬೋದು. ಈಗ ನೀವು ಬಹುತೇಕವಾಗಿ ಮಾತಾಡುವಾಗ ಅಡುಗೆ ಮನೆಯೇ ಔಷಧಾಲಯ, ಗೃಹಿಣಿಯೇ ವೈದ್ಯೆ ಅಂತ ಭಾಳಷ್ಟು ಸಾರಿ ಹೇಳ್ತೀರಿ. ಹಿಂದಿನ ನನ್ನ ಸಂದರ್ಶನದಲ್ಲೂ ಹೇಳಿದ್ದೀರಿ. ಮತ್ತು ನಮ್ಮ ಬಹುತೇಕ ಪಾರಂಪರಿಕ ಈ ಮನೆಮದ್ದು ಅಂತ ಏನು ಹೇಳ್ತೇವೆ, ಅದು ಮನೆಯಲ್ಲಿರುತ್ತದೆ ಅನ್ನೋದ್ರ ಅರ್ಥ ಅದು ಅಡುಗೆ ಮನೆಯಲ್ಲಿರ್ತದೆ ಅಂತ. ಹೌದು. ಈಗ ಭಾಳ ಆದ್ರೆ ಹೋಟೆಲಲ್ಲಿದೆ. ಅಡುಗೆ ಮನೆಯ ಔಷಧಾಲಯ ಅಂದರೆ, ನೀವು ದಶಕದಿಂದ ಹಿಂದಕ್ಕೆ ಹೋದರೆ, 20 ವರ್ಷ ಹೋದರೆ, 30 ವರ್ಷ ಹೋದರೆ, 50 ವರ್ಷ ಹೋದರೆ ರೋಗಿಗಳ ಸಂಖ್ಯೆ ಎಷ್ಟಿತ್ತು, ಆಸ್ಪತ್ರೆಗಳೆಷ್ಟಿತ್ತು, ಫಾರ್ಮಸಿಗಳೆಷ್ಟಿತ್ತು ಅಂತ ನೋಡ್ತಾ ಹೋದರೆ, ಹಂಗಾರೆ ಅವ್ರು ಏನು ಆಶ್ರಯಿಸ್ಕೊಂಡಿದ್ರು ಅವ್ರು ಅವಾಗ? ಅಡುಗೆ ಮನೆಯೇ ಆಶ್ರಯಿಸ್ಕೊಂಡಿದ್ರು. ಕಾಳುಮೆಣಸು ಮತ್ತು ಅರಿಶಿಣ ಇವೆರಡೇ ಸರಿಯಾಗಿದ್ದರೆ ಕ್ಯಾನ್ಸರ್ ಬರೋಲ್ಲ 90% ನನ್ನ ಪ್ರಕಾರ. ಅಂದರೆ ಕುರ್ಕುಮಿನ್ ಇರುವಂಥದ್ದು ಅರಿಶಿಣ ಮತ್ತು ಕಾಳುಮೆಣಸಲ್ಲಿ. ಬೋಳ್ಕಾಳು ಅಂತೀರಿ ನಿಮ್ಮ ಕಡೆ. ಹೌದು. ಅದಿಲ್ಲ ಅಡುಗೆ ಮನೆಯಲ್ಲಿ. ಈಗ ಅರಿಶಿಣ ಇದೆ, ಅರಿಶಿಣ ಥರ ಇದೆ. ಅದು ಅರಿಶಿಣ ಅಲ್ಲ, ಅರಿಶಿಣ ಥರ. ಕಾಳುಮೆಣಸು ಅಪರೂಪಕ್ಕೆ. ಕಾಳು ಏನೋ ಕಡುಬು ಮಾಡುವಾಗ ಅವು ಗಂಟ್ಲಕ್ಕೆ ಎತ್ತಕ್ಕೆ ಅಷ್ಟೇ. ಅದಕ್ಕೆ ನಾನು ಯಾಕೆ ಅಡುಗೆ ಮನೆ ಔಷಧಾಲಯ ಅಂತ ನಂದಲ್ಲದು ಹೇಳಿರೋದು, ಉಪನಿಷತ್ತುಗಳಲ್ಲೇ ಹೇಳಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಷಡ್ರಸಗಳು 6, ಋತುಗಳು 6, ಅರ್ಷಡ್ವರ್ಗಗಳು 6, ದರ್ಶನಗಳು 6, ಮಾನವನ ದೇಹದ ಸ್ಥಿತಿಯು 6. ಇವೆಲ್ಲ 6 ಯಾಕದವ ಅಂತಂದ್ರೆ, ಇವು ಯೋಗ್ಯವಾಗಿದ್ರೆ ನಾವು ಆರೋಗ್ಯವಾಗಿರ್ತಾನೆ ಅಂತ. 6 ಪ್ಲಸ್ ಯೋಗ್ಯ. ಅದ್ರಾಗ ಉಳಿದದ್ದೆಲ್ಲ ಹೇಳೋದು ಬೇಡ, ದರ್ಶನ ಅವೆಲ್ಲ ಈಗ ಹೇಳೋದಲ್ಲ. ಆದರೆ ಷಡ್ರಸಗಳು 6 ಯಾವುದು ಇರಬೇಕೋ ಅದಿದ್ದರೆ ನಿಶ್ಚಿತವಾಗಿ ಅವನು ಆರೋಗ್ಯವಾಗಿರ್ತಾನೆ. 6 ಯಾವುದು ಅಂದರೆ ಉಪ್ಪು, ಖಾರ, ಹುಳಿ, ಸಿಹಿ, ಕಹಿ, ಒಗರು. ಸಮ ಪ್ರಮಾಣದಲ್ಲಿ ಇರಬೇಕು. ಅಲ್ಲಲ್ಲ, ಯಾವ್ದು ಇರಬೇಕು ಅದಿರಬೇಕು. ಎಷ್ಟಿರಬೇಕು ಅಷ್ಟಿರಬೇಕು. ಪ್ರಮಾಣ ಆಯಿತು. ಯಾವ್ದು ಇರಬೇಕು, ಉಪ್ಪು ಅದಿರಬೇಕು ಅಂತ. ಈಗ ಇದ್ರದ್ದು ತೋರಿಸ್ತಾರಲ್ವಾ, ವೈಟ್ ಸಾಲ್ಟ್ ಈಸ್ ನಥಿಂಗ್ ಬಟ್ ಏನು ಹೇಳಿದ್ದಾರೆ ಆರೋಗ್ಯ ಸಂಸ್ಥೆಯವರು, ಅದು ಪಾಯ್ಸನ್ ಅಂತ ಹೇಳಿದ್ದಾರೆ ಅಷ್ಟೇ. ನಾನು ಹೇಳಿಲ್ಲ. ವೈಟ್ ಪಾಯ್ಸನ್ ಅಂತ ಹೇಳಿದ್ದಾರೆ ವೈಟ್ ಸಾಲ್ಟಿಗೆ. ನಾವು ಯಾವ ಉಪ್ಪು ತಿಂತಿದ್ರಿ ನೀವು ಚಿಕ್ಕವರಿದ್ದಾಗ? ಹೋಗಿ ನಾವು ಒಂದು ಸಾಣೆಕಟ್ಟ ಉಪ್ಪು, ಇಲ್ಲ ಸೈಂಧವ ಲವಣ. ಈಗ ಯಾಕೆ ಆಗ್ತಾ ಇಲ್ಲ? ಅಯ್ಯೋ ಅದನ್ನೆಲ್ಲ ಕುಟ್ಟಬೇಕು, ಪುಡಿ ಮಾಡಬೇಕು, ಇದೆಲ್ಲ ಬಂದಿದೆ ಅಲ್ವಾ. ಮತ್ತು ದೂರದರ್ಶನ, ಮೊದಲು ದೂರದರ್ಶನ, ಈಗ ಅದು ದುರ್ದರ್ಶನ. ಹೌದು. ಅದ್ರಾಗ ಏನು ಹೇಳ್ತದೋ ಅದು ವೇದವಾಕ್ಯ. ಯಾರು ಹೇಳ್ತಾರೋ ಅವ್ರು ಬಳಸೋದಿಲ್ಲ, ಮತ್ತೆ ಬಳಸಲ್ಲ ಅವರು. ಉಪ್ಪು ಬದಲಾಗಿದೆ ಉಪ್ಪು ಬದಲಾಗಿದೆ. ಎಷ್ಟು ಬದಲಾಗಿರ್ಬೋದು ನಿಮ್ಮನ್ನೇ ಕೇಳ್ತೀನಿ, ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜ್ ಬದಲಾಗಿರ್ಬೋದು ಬಿಳಿ ಉಪ್ಪು ಮನೆಗಳಿಗೆ ಬಂದಿರೋದು? ಅಯ್ಯೋ, ಈಗ ಹಳೆ ಉಪ್ಪು ಇಲ್ವೇ ಇಲ್ಲ. ನಾನು ಹೇಳ್ತೀನಿ 90% ಹೋಗಿರ್ಬೋದು ಅಂತ ಅನ್ಕೋತೀನಿ. ಬಿಳಿ ಉಪ್ಪಿನ ಬದಲು ಕೆಂಪು ಉಪ್ಪಿನ ಬದಲು ಬಿಳಿ ಉಪ್ಪು ಬಂದಿದೆ. ಎಲ್ಲ ಖಾರದ ಬದಲು ಹಸಿಮೆಣಸಿನಕಾಯಿ ಖಾರ ಬಂದಿದೆ. ಹೌದು. ಎಲ್ಲ ಖಾರ, ಕಾಳುಮೆಣಸು, ಆಮೇಲೆ ಸೂಜಿ ಮೆಣಸು, ಒಣಮೆಣಸು, ಅದರ ಬದಲಾಗಿ ಹಸಿಮೆಣಸಿನಕಾಯಿ ಬಂದಿದೆ. ಇನ್ನು ಹುಳಿ ಅಂತೂ ಟೊಮೆಟೊನೂ ಬಂದಿದೆ. ಪರ್ಸೆಂಟೇಜ್ ಅದೇ ತೊಗೊಂಡು. ಈಗ ಹುಳಿ ಅಂದರೆ ನೀವು ಹುಳಿಸೆ ಹಣ್ಣಲ್ಲ, ಅಲ್ಲ ಟೊಮೆಟೊನೇ. ಇಲ್ಲದೇ ಇದ್ರೆ ನಿಮ್ದೊಂದು ಈಗ ಇದು ಬಂದಿದೆ ಲಿಕ್ವಿಡ್. ಅದನ್ನು ಹಾಕ್ಬಿಡ್ತಾರೆ. C17 ಅಂತ ಒಂದು ಅಂಶ ಇದೆ ಹುಳಿನಲ್ಲಿ. C17 ಇರೋದು ನಿಂಬೆಹಣ್ಣಿನಲ್ಲಿ. ನಿಂಬೆಹಣ್ಣು ಕಡಿಮೆ ಆಗಿದೆ, ಆಮ್ಸೋಲ್ ಇಲ್ಲ, ಆಮೇಲೆ ಈ ಬೇರೆ ಹುಣಸೆ ಹಣ್ಣು ಹುಳಿ ಇಲ್ಲ, ಅದು ಟೊಮೆಟೊ ಆವರಿಸ್ಕೊಂಡಿದೆ. ಜಾಸ್ತಿ ಇದ್ದಾಗ ಹುಣಸೆ ಹಣ್ಣು ಹಾಕ್ತಾರೆ. ನಿಂಬೆಹಣ್ಣು ಸಂಜೀವಿನಿ ಅದು. ಇಲ್ಲದ್ರೆ ವೆನಿಗರ್ ಹಾಕ್ತಾರೆ. ಹುಳಿ ಹೋಗಿದೆ, ಹುಳಿಗೆ ಬೇರೆ ಬಂದಿದೆ.
ಸಿಹಿಗಂತೂ ಹೇಳುವಂಗೆ ಇಲ್ಲ. ಯಾವ್ಯಾವ್ದು ಬಳಸ್ತಾರೆ ಅಂತ ಹೇಳಿಕ್ಕಾಗಲ್ಲ. ಹಾಂ, ಸಕ್ಕರೆಯನ್ನು ಬಳಸದೇ ಇರುವ ಮನೆ ಏನಾದರೂ ಇದ್ದರೆ ಅದು ಅನಾಗರಿಕರ ಮನೆ. ಕಣ್ಣೆ ಕೊಡೋರು ಏನಾರು ಬೆಲ್ಲದ ಚಹಾ ಕೊಟ್ರೆ ಕಣ್ಣೆ ಸುಳ್ಳಾಗಿದ್ದಿದೆ, ಬೆಲ್ಲದ ಚಹಾ ಕೊಟ್ರೆ ಅವರು ದೈವಕ್ಕೆ ಬೆಲ್ಲದ ಚಹಾದ ಹೋಟೆಲ್ ಬಂದ ಹೊರಗೆ ಅದು ಏನು ಹಾಕ್ತಾರೋ ನಮಗೆ ಗೊತ್ತಿಲ್ಲ, ಹಾಕಿದರೆ ತುಂಬ ಒಳ್ಳೆಯದು. ಎಲ್ಲ ಕಡೆ ಬೆಲ್ಲದ ಚಹಾ ಜಾಗೃತಿ ಬಂದ್ಬಿಟ್ಟಿದೆ ಈಗ. ಹೌದು, ಆದರೂ ಜಾಗೃತರಾಗಿರಿ ಹಾಂ ಕುಡಿಯುವಾಗ. ಸಿಹಿ, ಕಹಿ ಮತ್ತು ಒಗರು ಕಡಿಮೆ ತಿನ್ನೋದು, ಯಾರು ತಿನ್ನಲ್ಲ, ಭಾಳ ಕಡಿಮೆ. ಒಗರು ಅಂದ್ರೆ ಏನು ಅಂತಾರೆ, ಕಹಿ ಅಂದರೆ ಹಾಗಲಕಾಯಿ, ಮೆಕ್ಕೆಕಾಯಿ, ಇವೇನು ಕಹಿ ಕಹಿ ಮೆಂತ್ಯಕಾಳಿನ ಚಟ್ನಿ ಇವನು ತಿನ್ನಲ್ಲ. ಕಹಿಯೂ ಬೇಕು ದೇಹಕ್ಕೆ, ಒಗರೂ ಬೇಕು. ಲಾಲಾರಸ ಉತ್ಪತ್ತಿ ಆಗೋಕೆ ಒಗರು ಬೇಕು. ಬಾಳೆಹಣ್ಣಿನ ಸಿಪ್ಪೆ ತಿನ್ನಲ್ಲ, ಬಾಳೆಹಣ್ಣು ತಿಂತಾರೆ, ಅದ್ರೊಳಗಿರುತ್ತಲ್ಲ ಬಿಳಿದು, ಅದನ್ನು ತಿಂದ್ರೆ ಒಗರು. ಹೌದು, ಇಲೈಚಿಕಾಯಿ ತಿಂತಾರೆ, ಮಲ್ನಾಡು ಹುಲಿಚಿಕಾಯಿ ಅಂತ ಹೇಳ್ತಾರೆ. ಆಮೇಲೆ ಬಳವಲಕಾಯಿ, ಬೇಲದ ಹಣ್ಣು ತಿಂತಾರೆ ನೋಡ್ರಿ, ಅದನ್ನು ಕಾಯಿ ತಿನ್ನಿರಿ ನೀವು. ಆಮೇಲೆ ಇವ್ರವ್ರ ಕಡೆ ಸಣ್ಣ ಮೆಣಸಿನಕಾಯಿ ಮತ್ತು ಇನ್ನೊಂದು ಏನು ನೆಲ್ಲಿಕಾಯಿ ಕೂಡಿಸಿ ಉಪ್ಪು ಹಚ್ಕೊಂಡು ತಿಂತಾರೆ. ಅದು ಪರಮ ರುಚಿ, ಮಸ್ತು ಜಲ್ಲುಗಳೆಲ್ಲ ಶುರು ಮಾಡ್ತದಲ್ವ. ಈ 6 ಬದಲಾಗಿರೋದ್ರಿಂದ ಮತ್ತು ಅದು ನೈಸರ್ಗಿಕ ಇಲ್ಲದೆ ಇರೋದ್ರಿಂದ ಇದು ಕಾಯಿಲೆ ಬಂದಿದೆ ಅಂತ ನಾನು ಹೇಳೋದು. ಋತುಗಳಿಗೆ ತಕ್ಕಂತೆ ಹಣ್ಣುಗಳಿಲ್ಲ. ಈಗ ಋತುಗಳಲ್ಲಿ ಮಾವು ಬರ್ತದೆ, ಋತು ಇಲ್ದಾಗ ಏನು ಬರ್ತದೆ, ಮಾಜಾ ಬರ್ತದೆ. ಅದು ಹೇಳ್ತಾರೆ ಮಾಜಾ, ಮಾವಿನ ಸ್ವಾದ ಅಂತ ಹೇಳ್ತಾರೆ. ಅದು ಹೋದ ವರ್ಷದ್ದಿದ್ರೂ ಅದನ್ನು ಕೊಡ್ತಾರೆ ಅಲ್ವಾ. ಹೀಗಾಗಿ ಇದು ಆರೋಗ್ಯ ಕೆಟ್ಟಿದೆ. ಅಡುಗೆ ಮನೆ ಔಷಧ ತಾಯಿಗೆ ಯಾವುದು ಇರಬೇಕು ಅನ್ನೋದು ಅವಳಿಗೆ ಗೊತ್ತಾದ್ರೆ ಅವಳೇ ವೈದ್ಯಳು. ನಿಶ್ಚಿತವಾಗಿ ಇದು ನನ್ನ ಒಂದು ಇದನ್ನು ನಾನೇ ಅಂತೀನಿ ಅಂತ ನಾನೇ ಅದು ಹೆಡ್ಡಿಂಗ್ ಕೊಟ್ಟಿದ್ದು, ಅಡುಗೆ ಮನೆಯ ಔಷಧಾಲಯ ಅಂತ. ಈಗ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡ್ತಿದ್ರು, ಈಗ ಅದಿಲ್ಲ. ಅಲ್ಯೂಮಿನಿಯಂ ಬಂದಿದೆ, ಸ್ಟೀಲ್ ಹೋಯ್ತು, ಹಿತ್ತಾಳೆ ಹೋಯ್ತು, ತಾಮ್ರದ್ದು ಹೋಯ್ತು, ಎಲ್ಲ ಪಾತ್ರೆ. ಹಾಂ, ಅದು ಬಂದದ ಈಗ. ನೀವು ಯಾವ್ದು ಹಾಕಿದ್ರು ಕತ್ತು ಹೋಗುದಿಲ್ಲ, ಕರ್ಟೋದು ಇಲ್ಲ, ಮುರ್ಟೋದು ಇಲ್ಲ. ಈಗೇನಾಗುತ್ತೆ, ಹಿಂಗೆಲ್ಲ ಹೇಳುವಾಗ ವಿರೋಧ ಮಾಡ್ತಾರೆ ಅನ್ನೋ ಭಾಸ ಬರ್ತದೆ. ವಿರೋಧ ಅಲ್ಲದು, ನಮ್ಮ ದೇಶದ ಆರೋಗ್ಯ ಅಡಗಿದೆ ಅದರಲ್ಲಿ. ಮತ್ತು ಅತ್ಯಂತ ಕಾಸ್ಟ್ಲಿ ಇರೋದು ಆರೋಗ್ಯ ಗಣಪತಿ. ಈಗ ಶಾಲೆಗಿಂತ, ಶಿಕ್ಷಣಗಿಂತ, ಕೋರ್ಟ್ ಕಚೇರಿಗಿಂತ ಎಲ್ಲಕ್ಕಿಂತ ಕಾಸ್ಟ್ಲಿ ಯಾವುದಂದ್ರೆ ಆರೋಗ್ಯವೇ ಇವತ್ತು. ಹೌದ್ರಿ? ಹೌದು. ಎಷ್ಟೆಷ್ಟು ಖರ್ಚು ಮಾಡಿದಾರೆ ಅಂತ ಕೇಳಿದ್ರೆ ನೀವು ಆಶ್ಚರ್ಯ ಆಗ್ತೀರಿ. ಕ್ಯಾನ್ಸರ್ಗೆ ಎಲ್ಲ ಬೇರೆ ಬೇರೆ ಕಾಯಿಲೆಗೆ. ಅದಕ್ಕೆ ಅಡುಗೆ ಮನೆ ಔಷಧಾಲಯ ಈ ಲೆಕ್ಕಕ್ಕೋಸ್ಕರ ನಾನು ಅದನ್ನು ಹೇಳಿರೋದು.